ವೀಕ್ಷಕರೇ, ನಾನು ನಿಮ್ಮ ತಿಲಕ್ ರಾಜ್. ಇವತ್ತಿನ ಸಂಚಿಕೆಯಲ್ಲಿ ನಾನು ಕಾಂತಾರ ವಿಚಾರದಲ್ಲಿ ರಿಷಬ್ ಶೆಟ್ಟಿಯವರ ಜಾತಕದ ಒಂದು ವಿಶ್ಲೇಷಣೆಯನ್ನು ನಮ್ಮ ಮುಂದೆ ಇರ್ತೇನೆ. ಸೊ ಕಾಂತಾರ ತುಂಬಾ ವಿವಾದ ಇದೆ. ತುಳುನಾಡಿನ ದೈವಗಳಿಗೆ ಅದರಲ್ಲಿ ಅವಮಾನ ಆಗಿದೆ ಅಂತ ಒಂದು ವರ್ಗ ಅದಕ್ಕೆ ವಿರೋಧ ವ್ಯಕ್ತಪಡಿಸುತ್ತಿದ್ರೆ, ಇನ್ನೊಂದು ವರ್ಗ ಯಾವುದೇ ಅವಮಾನ ಆಗಿಲ್ಲ, ಸೊ ದೈವಗಳ ಕೃಪೆ ಇದೆ ಅಂತ ವಿವಾದಗಳು ನಡೀತಾ ಇದೆ. ಸೊ ಒಂದು ಸಿನಿಮಾ ಗೆಲ್ಬೇಕಿದೆ, ಆದ್ರೂ ಇವತ್ತು ಕಾಂತಾರ ಗೆದ್ದಿದೆ. ಫಸ್ಟ್ ಕಾಂತಾರ ಗೆದ್ದಿದೆ, ಚಾಪ್ಟರ್ 1 ಕೂಡ ಗೆದ್ದಿದೆ. ಸೊ ಒಂದು ಸಿನಿಮಾ ಗೆಲ್ಬೇಕಿದ್ರೆ ಅದರ ನಿರ್ದೇಶಕ ಮತ್ತು ಸೊ ಯಾರು ರಿಷಬ್ ಶೆಟ್ಟಿ ಇದ್ದಾರೆ ಅದರ ಹೀರೋ, ಅವರ ಜಾತಕ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಆದ್ರೆ ಇವತ್ತು ರಿಷಬ್ ಶೆಟ್ಟಿಯ ಜಾತಕದಲ್ಲಿ ಕಾಂತಾರ ಗೆಲುವಿಗೆ ಪೂರಕವಾದ ಅಂಶಗಳೇನಿತ್ತು, ಅವರ ದಶಾಭುಕ್ತಿಗಳು ಹೇಗಿವೆ, ಕಾಂತಾರ ರಿಲೀಸ್ ಆದಾಗ ಅವರಿಗೆ ಯಾವ ದಶಾಭುಕ್ತಿ ನಡೀತಾ ಇತ್ತು, ಸೊ ಕಾಂತಾರಕ್ಕಿಂತ ಮೊದಲು ಅವರು ಫಿಲ್ಮ್ ಮಾಡಿದಾಗ ಕೆಲವೊಂದು ಫಿಲ್ಮ್ ಅಲ್ಲಿ ಅವರು ಸೋತಿದ್ದಾರೆ, ಅದು ಯಾಕೆ ಹಿಟ್ ಆಗಿಲ್ಲ, ಸೊ ಆವಾಗ ಅವರಿಗೆ ಯಾವ ದಶಾ ನಡೀತಾ ಇತ್ತು. ಸೊ ಗೆಲ್ಬೇಕಿದೆ, ಒಂದು ಸಿನಿಮಾ ಕ್ಷೇತ್ರ ಇರ್ಬೋದು, ನಾಟಕ ಕ್ಷೇತ್ರ ಇರ್ಬೋದು, ಅಥವಾ ಈವೆಂಟ್ ಯಾವುದೇ ಒಂದು ಕ್ಷೇತ್ರದಲ್ಲಿ ಗೆಲ್ಬೇಕಿದೆ, ಯಾವ ಗ್ರಹ ಪೂರಕವಾಗಿರಬೇಕು, ಕಂಪ್ಲೀಟ್ ಡಿಟೇಲ್ ರಿಷಬ್ ಶೆಟ್ಟಿ ಅವರ ಜಾತಕವನ್ನು ನಿಮ್ಮ ಮುಂದೆ ಇವತ್ತು ಕೊಡ್ತಾ ಇದ್ದೇನೆ. ಸೊ ತುಂಬಾ ಇದೆ ಡೀಟೇಲ್ ಇದರಲ್ಲಿ. ಯಾರು ಹೇಳದಂತ ಕೆಲವೊಂದು ರಹಸ್ಯಗಳು, ಯಾಕೆ ಗೆಲ್ತಾರೆ ಒಬ್ಬ ವ್ಯಕ್ತಿ, ಯಾಕೆ ಸೋಲ್ತಾರೆ, ಎಲ್ಲ ವಿಚಾರವನ್ನು ನೋಡ್ತಾ ಹೋಗ್ತೇವೆ. ನೋಡಿ, ಮೊದಲಿಗೆ ನಾವು ರಿಷಬ್ ಶೆಟ್ಟಿ ಅವರ ಜಾತಕವನ್ನು ಹಾಕೋಣ. ಅವರು ಹುಟ್ಟಿರ್ತಕ್ಕಂಥದ್ದು 7ನೇ ತಾರೀಕು 7ನೇ ತಿಂಗಳು 1983, ಅಂದ್ರೆ 7 ಜುಲೈ 1983, ಮಾರ್ನಿಂಗ್ 7:30. ಅವರು ಹುಟ್ಟಿರ್ತಕ್ಕಂಥ ಪ್ಲೇಸ್, ಜನ್ಮಸ್ಥಳ ಅವರದ್ದು ಕುಂದಾಪುರ. ಸೊ ಸ್ಕ್ರೀನ್ ಅಲ್ಲಿ ಬರ್ತಾ ಇದೆ ನೋಡಿ. ಸೊ ಇವರ ರಾಶಿ ಬಂದ್ಬಿಟ್ಟು ವೃಷಭ ರಾಶಿ. ಇವರ ರಾಶಿ ನೋಡಿ, ಇಲ್ಲೇ ಒಂದು ಪ್ಲಸ್ ಪಾಯಿಂಟ್ ಇದೆ. ವೃಷಭ ರಾಶಿ, ಕೃತಿಕಾ ನಕ್ಷತ್ರ, 3ನೆಯ ಪಾದ, ಲಗ್ನ ಬಂದ್ಬಿಟ್ಟು ಕಟಕ ಲಗ್ನ, ನಮ್ಗೆ ಕಾಣ್ತಾ ಇದೆ ಸ್ಕ್ರೀನ್ ಅಲ್ಲಿ. ಸೊ ಇಲ್ಲಿ ವೃಷಭ ರಾಶಿ, ಅದರ ಅಧಿಪತಿ ಯಾರು ಅಂತ ಕೇಳಿದ್ರೆ ಅಲ್ಲಿ ಶುಕ್ರ ಯಾವುದಕ್ಕೆ ಕಾರಕ? ಶುಕ್ರ ಸಿನಿಮಾ ಕ್ಷೇತ್ರಕ್ಕೆ ಕಾರಕ, ಶುಕ್ರ ಲಕ್ಸುರಿಗೆ ಕಾರಕ, ಶುಕ್ರ ನಾಟಕಕ್ಕೆ ಕಾರಕ, ಅಥವಾ ಏನೇನು ಟ್ಯಾಲೆಂಟ್ ಇದೆ ಅದಕ್ಕೆ ಶುಕ್ರ ಇರಬೇಕು ಅಂತ ನಾವು ಹೇಳ್ತೇವೆ. ಎಲ್ಲ ಏನಿದೆ ಈವೆಂಟ್ ಮ್ಯಾನೇಜ್ಮೆಂಟ್, ಕ್ಯಾಮರಾ ಇರ್ಬೋದು ಅಥವಾ ಮೊಬೈಲ್ ಇರ್ಬೋದು, ಎಲ್ಲದಕ್ಕೂ ಯಾರು ಕಾರಕ ಅಂತ ಕೇಳಿದ್ರೆ ಸಿನಿಮಾಕ್ಕೊಂದು ಕ್ಯಾಮರಾನು ಬೇಕು, ಅದಕ್ಕೆ ಕಾರಕ ಶುಕ್ರ. ಸೊ ಇಲ್ಲಿ ಇವರಿಗೆ ಒಂದು ಫಸ್ಟ್ ಪಾಯಿಂಟ್ ಇದೆ, ಅವರ ರಾಶಿಯ ಅಧಿಪತಿ ಬಂದ್ಬಿಟ್ಟು ಶುಕ್ರ, ಅದು ಅವರಿಗೊಂದು ಪ್ಲಸ್ ಪಾಯಿಂಟ್. ಇನ್ನು ನೆಕ್ಸ್ಟ್ ನಾವು ನೋಡ್ತಕ್ಕಂಥದ್ದು, ಇಲ್ಲಿ ನಾವು ಲಗ್ನಾಧಿಪತಿಯನ್ನು ನೋಡ್ತೇವೆ. ಲಗ್ನ ಅಂದ್ರೆ ಯಾವ್ದಲ್ಲಿ ಲಗ್ನ ಅಂತ ಬರ್ತದೆ ನೋಡಿ, ಅದು ಕಟಕ ಲಗ್ನ ಇವರ ಲಗ್ನ. ಸೊ ಈ ಲಗ್ನಾಧಿಪತಿ ರಿಷಬ್ ಶೆಟ್ಟಿ ಅವರ ಲಗ್ನಾಧಿಪತಿ ಬಂದ್ಬಿಟ್ಟು ಚಂದ್ರ ಎಲ್ಲಿ ಕೂತಿದ್ದಾನೆ? ಶುಕ್ರನ ಮನೆಯಲ್ಲಿ, ವೃಷಭ ರಾಶಿಯಲ್ಲಿ ಕೂತು. ಇದು ಕೂಡ ಒಂದಲ್ಲಿ ಪ್ಲಸ್ ಪಾಯಿಂಟ್ ಅಂತ ನಾವು ಹೇಳ್ತೀವಿ. ಶುಕ್ರನ ಜೊತೆ ಲಗ್ನಾಧಿಪತಿ ಕೂತಿರ್ತಕ್ಕದ್ದು ಉಚ್ಚ ಸ್ಥಾನದಲ್ಲಿ ಕೂತಿದ್ದಾನೆ. ಯಾವತ್ತು ಲಗ್ನಾಧಿಪತಿ ಸ್ಟ್ರಾಂಗ್ ಇರಬೇಕು, ಲಗ್ನಾಧಿಪತಿ ಬಲವಿತನಾಗಿದ್ದಾಗ ಆ ವ್ಯಕ್ತಿ ತುಂಬಾ ಸ್ಟ್ರಾಂಗ್ ಇರ್ತಾನೆ. ಯಾರು ಅವನಿಗೆ ಎಷ್ಟೇ ಹವಾಮಾನ ಮಾಡಲಿ, ಏನೇ ಮಾಡಲಿ, ಜೀವನದಲ್ಲಿ ಏನಾದರೂ ಒಂದು ಸಾಧಿಸಬೇಕು, ಅಚಲವಾದ ಛಲ ಇರ್ತಕ್ಕಂಥದ್ದು ಲಗ್ನಾಧಿಪತಿ ಉಚ್ಚನಾದಾಗ, ಅಥವಾ ಲಗ್ನಾಧಿಪತಿ 11ನೇ ಮನೆಯಲ್ಲಿ ಕೂತಿರೋದು, ಇದು ಕೂಡ ಲಾಭ ಸ್ಥಾನದಲ್ಲಿ ಕೂತಿರ್ತಕ್ಕಂಥದ್ದು, ಶುಕ್ರನ ಮನೆಯಲ್ಲಿ ಕೂತಿರ್ತಕ್ಕಂಥದ್ದು. ಸೊ ಮಿಕ್ಕ ವಿಚಾರ ನೋಡಿದಾಗ 2ನೇ ಮನೆಯಲ್ಲಿ ಶುಕ್ರ ಕೂತಿದ್ದಾನೆ, 4ಥ ಭಾವದಲ್ಲಿ ಶನಿ, ಪಂಚಮದಲ್ಲಿ ಗುರು ವಕ್ರನಾಗಿದ್ದಾನೆ, 6ಥ ಭಾವದಲ್ಲಿ ಕೇತು ಕೂತಿದ್ದಾನೆ. ಸೊ 11ನೇ ಮನೆಯಲ್ಲಿ ಚಂದ್ರ. ಸೊ 12ನೇ ಮನೆ ದ್ವಾದಶ ಭಾವದಲ್ಲಿ ಸೂರ್ಯ, ಕುಜ ಅಸ್ತನಾಗಿದ್ದಾನೆ, ಬುಧ ಅಸ್ತನಾಗಿದ್ದಾನೆ, ರಾಹು. ಈ 4 ಗ್ರಹಗಳು ಕೂಡ ಜೊತೆಗೆ ಕೂತಿರ್ತಕ್ಕಂಥದ್ದು ನಾವು ನೋಡಬಹುದು. ಹಾಗಾದ್ರೆ ಲಗ್ನಾಧಿಪತಿ ಸ್ಟ್ರಾಂಗ್ ಇದ್ದಾಗ ಎಲ್ಲರೂ ಗೆಲ್ತಾರಾ? ಇಲ್ಲ, ಅವರ ದಶಾಭುಕ್ತಿ ತುಂಬಾನೇ ಇಂಪಾರ್ಟೆಂಟ್. ಇಲ್ಲಿ ಎಲ್ಲಕ್ಕೂ ಇಂಪಾರ್ಟೆಂಟ್ ಏನಂದ್ರೆ ದಶಾಭುಕ್ತಿಯಲ್ಲಿ ಯಾವ ಒಂದು ದಶ ಯಾವ ನಕ್ಷತ್ರದಲ್ಲಿ ಕೂತಿದೆ, ಆ ನಕ್ಷತ್ರ ಯಾವ ಉಪನಕ್ಷತ್ರದಲ್ಲಿ ಕೂತಿದೆ ಅಂತಕ್ಕಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಾಗಾದ್ರೆ ರಿಷಬ್ ಶೆಟ್ಟಿ ಅವರಿಗೆ ಈ ಕಾಂತಾರ ರಿಲೀಸ್ ಆದಂತಹ ಸಮಯದಲ್ಲಿ, ಕಾಂತಾರ ಚಾಪ್ಟರ್ 1 ರಿಲೀಸ್ ಆದ ಯಾವ ದಶಾಭುಕ್ತಿ ಅವರಿಗೆ ನಡೀತಾ ಇತ್ತು, ಮುಂದಿನ ಚಾಪ್ಟರ್ ಅಲ್ಲಿ ನಾವು ನೋಡ್ಕೊಂಡು ಹೋಗೋಣ. ಸೊ ರಿಷಬ್ ಶೆಟ್ಟಿ ಅವರಿಗೆ ನೋಡಿ, ಅಲ್ಲಿ ಏನ್ ನಡೀತಾ ಇದೆ ಅಂದ್ರೆ ಅವರಿಗೆ ಗುರುದಶ ನಡೀತಾ ಇದೆ. ಸೊ ಗುರುದಶ ಶನಿ ಭುಕ್ತಿ ಅಕ್ಟೋಬರ್ ತನಕ ಇದೆ. ಅದಕ್ಕಿಂತ ಮುಂಚೆ ರಾಹು ದೇಶ ಇತ್ತು ಅವರಿಗೆ 22 ತನಕ ಅವರಿಗೆ, 2021 ತನಕ ಅವರಿಗೆ ರಾಹು ದಶ ಇತ್ತು. ರಾಹು ದಶದಲ್ಲಿ ಅಂತ ಕಾಂಬಿನೇಷನ್ ಇರಲಿಲ್ಲ. ಈಗ ಅವರಿಗೆ ಗುರುದಶ ನಡೀತಾ ಇದೆ, ಗುರುದಶ ಮತ್ತೆ ಶನಿ ಭುಕ್ತಿ. ಸೊ ಇಲ್ಲಿ ನಾವನ್ನು ನೋಡ್ಬೋದು, ಇಲ್ಲಿ ಚಾರ್ಟರ್ ಗುರು ಮತ್ತೆ ಶನಿ ಅಂತ ಬರ್ತಾರೆ ನೋಡಿ. 2008, 10, 2025 ತನಕ ಅವರಿಗೆ
ಶನಿ ಭುಕ್ತಿ ಇದೆ. ಆದ ನಂತರ ಬರ್ತಕ್ಕಂತಹ ಭುಕ್ತಿ ಬುಧನ ಭುಕ್ತಿ. ಸೊ ಇಲ್ಲಿ ನೆಕ್ಸ್ಟ್ ಚಾರ್ಟ್ ನಾವು ನೋಡೋದು ಗುರು ಯಾವ ನಕ್ಷತ್ರದಲ್ಲಿ ಕೂತಿದ್ದಾನೆ, ಯಾವ ಉಪನಕ್ಷತ್ರದಲ್ಲಿ ಅವನ ಜೊತೆ ಆಗಿದ್ದಾನೆ, ಅಲ್ಲಿ ಯಾವ ಕಾಂಬಿನೇಷನ್ ಬರ್ತದೆ ಅಂತ ನೋಡಿ. ಮೊದಲಾಗಿ ತಿಳ್ಕೊಳ್ಳಿ, ಒಂದು ಸಿನಿಮಾ ಕ್ಷೇತ್ರ ಇರ್ಬೋದು, ನಾಟಕ ಕ್ಷೇತ್ರ ಇರ್ಬೋದು, ಈವೆಂಟ್ ಇರ್ಬೋದು, ಮಾತುಗಾರಿಕೆ ಇರ್ಬೋದು, ಇದರಲ್ಲಿ ಎಲ್ಲರಲ್ಲಿ ಗೆಲುವು ಸಿಗ್ಬೇಕಿದ್ರೆ ಎಲ್ರಿಗೂ ಟ್ಯಾಲೆಂಟ್ ಇರ್ತದೆ, ಆದ್ರೆ ಎಲ್ರಿಗೂ ಗೆಲ್ಲಲ್ಲ. ಯಾಕೆ? ಜಾತಕದಲ್ಲಿ ಕಾಂಬಿನೇಷನ್ ಬರಲೇಬೇಕು. ಜಾತಕದಲ್ಲಿ ಕಾಂಬಿನೇಷನ್ ಬರದೆ ಆಗುದಿಲ್ಲ. ಆದ್ರೆ ಯಾವ ಕಾಂಬಿನೇಷನ್? ದಶಮ ಭಾವ ಮತ್ತೆ ಏಕದಶ ಭಾವ ಬರಬೇಕು. ದಶಮ ಭಾವ ಅಂದ್ರೆ ನೇಮ್ ಅಂಡ್ ಫೇಮ್, 10ನೇ ಮನೆ ಮತ್ತೆ 11ನೇ ಮನೆ ಬರಬೇಕು. ಸೊ ಸಿನಿಮಾ ಕ್ಷೇತ್ರದಲ್ಲಿ ಗೆಲ್ಲಬೇಕಿದ್ರೆ ನೋಡಿ ಯಾವ ಕಾಂಬಿನೇಷನ್ಗಳು ಬೇಕು. 1ನೇ ಮನೆ ಬೇಕು, ಲಗ್ನ ಅಂದ್ರೆ ತಾನು ಸ್ವತಃ ಅಲ್ಲಿ ಇರ್ಬೇಕಾಗ್ತದೆ. 3ನೇ ಮನೆ ಮಾತುಗಾರಿಕೆ, ಸಣ್ಣ ಸ್ಕ್ರೀನ್ ಅಂತ ಹೇಳ್ಬೋದು, ಸ್ಮಾಲ್ ಸ್ಕ್ರೀನ್. ಈಗ ಕೆಲವರು ಧಾರಾವಾಹಿ ಎಲ್ಲ ಮಾಡ್ತಾರೆ ಅಥವಾ ಶಾರ್ಟ್ ಫಿಲ್ಮ್ ಎಲ್ಲ ಮಾಡ್ತಾರೆ, ಅಲ್ಲಿ 3ನೇ ಮನೆ ಇರಲೇಬೇಕು. ಸೊ 3ನೇ ಮನೆ ಬೇಕು. ಆ ನಂತರ 5ನೇ ಮನೆ ಇರಲೇಬೇಕು. ಯಾಕಂದ್ರೆ 5ನೇ ಮನೆ ಅದು ಟ್ಯಾಲೆಂಟ್ ಅಂತ ಹೇಳ್ತೇವೆ ನಾವು 5ನೇ ಮನೆಯಲ್ಲಿ. ಅದಕ್ಕೋಸ್ಕರ ಅದನ್ನು 5ನೇ ಮನೆಯನ್ನು ನಾವು ಬುಧನಿಗೆ ಕೊಟ್ಟಿದ್ದೇವೆ ನ್ಯೂಮರಾಲಜಿ ಪ್ರಕಾರ. ಸೊ ಅಲ್ಲಿ ಬುಧ ಮಾತುಗಾರಿಕೆಗೆ ಇಂಪಾರ್ಟೆಂಟ್. ದೊಡ್ಡ ಸ್ಕ್ರೀನ್ಸ್ ಬೇಕಿದ್ರೆ ಒಬ್ಬನಿಗೆ 5ನೇ ಮನೆ ಇರಬೇಕು. 5ನೇ ಮನೆ ಪಂಚಮ ಭಾವ ಇರಲೇಬೇಕು. ಪಂಚಮ ಭಾವ ಆದ್ಮೇಲೆ ಷಷ್ಠ ಭಾವ, 6ನೇ ಮನೆ. ಸ್ವಲ್ಪ ದುಡ್ಡೆಲ್ಲ ಬರಬೇಕು, ಅದರಲ್ಲಿ ಸ್ವಲ್ಪ ದುಡ್ಡು ಬರಬೇಕಿದ್ರೆ 6ನೇ ಮನೆ ಇಲ್ಲ ಅಂದ್ರೂ ನಡೆಯುತ್ತೆ. 7ನೇ ಮನೆ ಬೇಕೇ ಬೇಕು, ತುಂಬಾ ಇಂಪಾರ್ಟೆಂಟ್ 7ನೇ ಮನೆ. ಯಾಕೆ? 7th ಹೌಸ್ ಅಂದ್ರೆ ಪಬ್ಲಿಕ್, ಅಂದ್ರೆ ಜನಗಳು ಬರಬೇಕು. ನೀವು ಫಿಲ್ಮ್ ಮಾಡಿದಾಗ ಯಾರು ಬಂದಿಲ್ಲ ನಿಮ್ಮ ಜಾತಕದಲ್ಲಿ, ಏನೇ ಅದೇ ಬಿಸ್ನೆಸ್ ಮಾಡಿ ಏನೇ ಮಾಡಿ, ಅಲ್ಲಿ ಜನಗಳು ಬಂದಿಲ್ಲ ಅಂದ್ರೆ ಅದು ನಿಮ್ಗೆ ಅಲ್ಲಿ ಏನು ಕಲೆಕ್ಷನ್ ಆಗಲ್ಲ. ಸೊ ಪಬ್ಲಿಕ್ ಬರಬೇಕು. ಪಬ್ಲಿಕ್ ಜೊತೆ ಯಾವ ರೀತಿ ಬೆರಿಬೇಕು, ಪಬ್ಲಿಕ್ ಜೊತೆ ಯಾವ ರೀತಿ ಇರಬೇಕು, ಅದು 7th ಹೌಸ್. ಸೊ 8ನೇ ಮನೆ ಅನ್ಎಕ್ಸ್ಪೆಕ್ಟೆಡ್ ಲಾಭ, ಅನ್ಎಕ್ಸ್ಪೆಕ್ಟೆಡ್ ನಷ್ಟ ಇರ್ಬೋದು, ಅನ್ಎಕ್ಸ್ಪೆಕ್ಟೆಡ್ ಗೊತ್ತಿಲ್ಲದಂತಹ ಹಣ ಬರ್ಬೋದು, ಗೊತ್ತಿಲ್ಲದಂತಹ ಪ್ರಶಸ್ತಿಗಳು, ಗೊತ್ತಿಲ್ಲದಂತಹ ವಿನ್ನಿಂಗ್ ಕಾಂಬಿನೇಷನ್. ಅಷ್ಟಮ ಭಾವ ಗೊತ್ತಿಲ್ಲದ ವಿಚಾರಗಳು, ಅಷ್ಟಮ ಭಾವ ಇರಬೇಕು. ನವಭಾವ ಅಂದ್ರೆ 9ನೇ ಮನೆ ದೈವ ಬಲ, ದೇವರ ಬಲ. ಯಾವುದೇ ಒಂದು ಮಾಡಬೇಕಿದ್ರೆ ಎಲ್ಲ ಕಾಂಬಿನೇಷನ್ ಇದ್ರೂ ಕೂಡ ನಮಗೆ ದೈವ ಬಲ, ದೇವರ ಬಲ ಇಲ್ಲ ಅಂದ್ರೆ ಅದು ಸ್ವಲ್ಪ ನಾವು ಡೌನ್ ಆಗ್ತೀವಿ. ಸೊ 9ನೇ ಮನೆ ಬೇಕು, ನವಮ ಸ್ಥಾನ ಇರಲೇಬೇಕು. 10ನೇ ಮನೆ ನಿಮಗೆ ನಾನು ಆಲ್ರೆಡಿ ಹೇಳಿದ್ದೇನೆ, ಏನಂದ್ರೆ ನಮಗೆ ಬಿಗ್ ನೇಮ್ ಮಾಡಬೇಕು, ದೊಡ್ಡ ಹೆಸರು ಮಾಡಬೇಕಿದ್ರೆ 10ನೇ ಮನೆ ಅಲ್ಲಿ ಕಾಂಬಿನೇಷನ್ ಇರಬೇಕು. 10ನೇ ಮನೆ, 11ನೇ ಮನೆ ಎಲ್ಲದರಲ್ಲೂ ಲಾಭ. ಇಷ್ಟು ಕಾಂಬಿನೇಷನ್ 1, 3, 5, 6, 7, 8, 9 and 11 ಈ ಕಾಂಬಿನೇಷನ್ ಇರಬೇಕು. ಈ ಕಾಂಬಿನೇಷನ್ ಇದ್ದಾಗ 100% ಒಬ್ಬ ಸಿನಿಮಾ ಮಾಡಿದಾಗ ಆ ಸಮಯದಲ್ಲಿ ನೋಡ್ಬೇಕು ದಶಾಭುಕ್ತಿ. ನಾವೆಲ್ಲ ತುಳುವಲ್ಲಿ ಇರ್ತೇವೆ, ನಾನೈತೆ ದಿಸೆ ಇಂಡಿಯಾ ಅಂತ. ಹಾಗೆ ಯಾರ ದಶ ಚೆನ್ನಾಗಿರ್ತದೆ ಆವಾಗ ವಿನ್ನಿಂಗ್ ಆಗ್ತಾರೆ. ಸೊ ಈಗ ನೋಡಿ ಇಲ್ಲಿ ರಿಷಬ್ ಶೆಟ್ಟಿ ಅವರಿಗೆ ಗುರು ದಶ ಮತ್ತೆ ಶನಿ ಭುಕ್ತಿ ಅಲ್ಲಿ ನಡೀತಾ ಇದೆ. ಸೊ ಯಾವ ರೀತಿ ಇದೆ ಗುರು ಅಲ್ಲಿ ಮತ್ತೆ ಶನಿಯಲ್ಲಿಂದ ಮುಂದಿನ ಚಾರ್ಟ್ ಅಲ್ಲಿ ನಾವು ನೋಡ್ಕೊಂಡು ಹೋಗೋಣ. ನೋಡಿ ಅಲ್ಲಿ ಗುರುದೇಶ ಅಂತ ಬರ್ತಾ ಇದೆ. ಗುರುದೇಶದಲ್ಲಿ ಕಾಂಬಿನೇಷನ್ ನೋಡಿ, ಈಗ ಅಲ್ಲಿ 6ನೇ ಮನೆ ಇದೆ. ಗುರುದೇಶದಲ್ಲಿ ಗುರು ಕೂತಿರ್ತಕ್ಕಂಥ ನಕ್ಷತ್ರ ನೋಡಿ, ಶನಿಯ ನಕ್ಷತ್ರದಲ್ಲಿ ಗುರು ಕೂತಿರ್ತಕ್ಕಂಥದ್ದು. ಅಲ್ಲಿ 3ನೇ ಮನೆ ಕಾಂಬಿನೇಷನ್ ಇದೆ. 3ನೇ ಮನೆ ಇದೆ, 7ನೇ ಮನೆ ಇದೆ, 8ನೇ ಮನೆ ಇದೆ. ಅಲ್ಲಿ ಉಪನಕ್ಷತ್ರಾಧಿಪತಿಯಾಗಿ ಶುಕ್ರ ಬಂದಿದ್ದಾನೆ, ಶುಕ್ರ. ಸೊ ಇಲ್ಲಿ ನೋಡಿ ಕಾಂಬಿನೇಷನ್ 1ನೇ ಮನೆ ಕಾಂಬಿನೇಷನ್ ಇದೆ, 3ನೇ ಮನೆ ಕಾಂಬಿನೇಷನ್ ಇದೆ. ಸೊ 4ನೇ ಮನೆ ಕಾಂಬಿನೇಷನ್ ಕೂಡ ಇದೆ. ಆನಂತರ 5ನೇ ಮನೆ ಕಾಂಬಿನೇಷನ್ ಇಲ್ಲ. ಅದು ಎಲ್ಲಿ ಬರ್ತದೆ ಅಂತ ಈಗ ಕನ್ಫ್ಯೂಷನ್ ಆಗ. 5ನೇ ಮನೆ ಇಲ್ಲ, ಅಲ್ಲಿ ಕಾಣ್ತಾ ಇದೆ ನೋಡಿ, ಗುರು ಅಂತ ಒಂದು ಚಾರ್ಟ್ ಇದೆ, ಗುರು ಬಂದಿದೆ, ಜುಪಿಟರ್ ಅಂತ, JU ಗುರು. ಆ ಕಾಂಬಿನೇಷನ್ ನೋಡಿ ಇಲ್ಲ. ಸೊ 8ನೇ ಮನೆ ಇದೆ, 7ನೇ ಮನೆ ಇದೆ, 8ನೇ ಮನೆ ಇದೆ, 11ನೇ ಮನೆ, 10ನೇ ಮನೆ ಮತ್ತೆ 5ನೇ ಮನೆ ಕಾಣ್ತಲ್ಲ. ಸೊ ಈಗ ನಿಮಗೆ ಒಂದು ಡೌಟ್ ಬರ್ಬೋದು, ವಿನ್ನಿಂಗ್ ಆಗಬೇಕಿದ್ರೆ 10ನೇ ಮನೆ ಇರಲೇಬೇಕು, ಹೆಸರು, ಕೀರ್ತಿ, ಹಣ, ಪ್ರತಿಷ್ಠೆ ಬರಬೇಕಿದ್ರೆ 10ನೇ ಮನೆ ಬೇಕು. ಸೊ 10ನೇ ಮನೆ ಇಲ್ಲ, ಎಲ್ಲಿ ಬರ್ತದೆ ಅದು ಕೂಡ ನಾನು ಹೇಳ್ತೇನೆ. ಅದು ಕೂಡ ಸ್ವಲ್ಪ ಡೀಪ್ ಲೆವೆಲ್ ಅಲ್ಲಿ ನೋಡ್ಬೋದು. ಮತ್ತೆ ಅವರಿಗೆ ನಡೀತಾ ಇರ್ತಕ್ಕಂಥದ್ದು ಶನಿಯ ಭುಕ್ತಿ, ಅಲ್ಲಿ ಪಂಚಮ ಭಾವ ಇದೆ, ಶನಿಯ ಭುಕ್ತಿ ಪಂಚಮ ಭಾವ ಇದೆ, ಅದನ್ನು ನಾವು ಕೂಡ ಗಮನ ಕೊಡಬಹುದು. ಸೊ ಇಲ್ಲಿ ಹಾಗಾದ್ರೆ 5ನೇ ಮನೆ ಎಲ್ಲಿ ಕನೆಕ್ಟ್ ಆಗಿದೆ? ಪಂಚಮ ಭಾವ ಕನೆಕ್ಟ್ ಆದಾಗ ಮಾತ್ರ 10ನೇ ಮನೆ. ಇಲ್ಲಿ ನಾವು ಇನ್ನೊಂದು ಲೈನ್ ಅನ್ನು ನೋಡುವುದು, ಕಸ್ಪಲ್ ಅಂತ ನೋಡ್ತೀವಿ ನಾವು. ಕಸ್ಪಲ್ ಅಂತ ನೋಡಿ, ಇದು ವ್ಯಕ್ತಿಯ ಜಾತಕದಲ್ಲಿ ಒಂದು ಕಸ್ಪ್ ಅಂತ ಬರುತ್ತೆ. ಸೊ ಕಸ್ಪ್ ತುಂಬಾನೇ ಇಂಪಾರ್ಟೆಂಟ್. ಯಾವ ದಶಾ ನಡೀತಾ ಇದೆ ಅದರ ಕಸ್ಪ್ ಯಾವ್ದು ನಡೀತಾ ಇದೆ ಅದರ ದಶಾಭುಕ್ತಿ ಬಂದಾಗ ಅಲ್ಲಿ ಕಾಂಬಿನೇಷನ್ ಇಲ್ಲ ಅಂದ್ರೂ ವಿನ್ ಆಗುವಂತ ಚಾನ್ಸಸ್ ಇರ್ತದೆ. ಸೊ ನಾವು ಸ್ವಲ್ಪ ಡೀಪ್ ಆಗಿ ನೋಡಿದಾಗ ಅಲ್ಲಿ ನಾವು ನೋಡಬಹುದು, ಕಸ್ಪ್ ನೋಡಿ ಅಲ್ಲಿ ರೌಂಡ್ ಮಾರ್ಕ್ ಹಾಕಿದ್ದೇವೆ, ನಾವು ಅಲ್ಲಿ ಒಂದು ಮಾರ್ಕ್ ಹಾಕಿದ್ದೇವೆ ನೋಡಿ, ಶುಕ್ರಲ್ಲಿ ವೀನಸ್. ಅಲ್ಲಿ ನಾವು ಶುಕ್ರನಲ್ಲಿ ನೋಡಬಹುದು 5ನೇ ಮನೆ ಶುಕ್ರ ಬಂದಿದ್ದಾನೆ. ಸೊ ಶುಕ್ರ ಯಾವುದಕ್ಕೆ ಕಾರಕ? ಅಲ್ಲಿ 5ನೇ ಮನೆ ಇಲ್ಲ ಅಂದ್ರೆ ಇಲ್ಲಿ 5ನೇ ಮನೆಯಲ್ಲಿ ಶುಕ್ರ ಬಂದ ಬಿಗ್ ಸ್ಕ್ರೀನ್ ಅಂದ್ರೆ ದೊಡ್ಡ ಸ್ಕ್ರೀನ್ ಅಲ್ಲಿ ದೊಡ್ಡ ಅವಕಾಶಗಳು ಅವರಿಗೆ ಸಿಕ್ಕಿದೆ.
ದೊಡ್ಡ ಅವಕಾಶಗಳು ಅವರನ್ನು ತಗೊಂಡೋಗಿ. ಸೊ 10ನೇ ಮನೆ ನೋಡಿ, ಅಲ್ಲಿ ಗುರು ಬಂದಿದ್ದಾನೆ 10ನೇ ಮನೆ. ಇಲ್ಲಿ 10ನೇ ಮನೆ ಗುರು ಬಂದಿದ್ದಾನೆ, ಅದೇ ದಶಾ ನಡೀತಾ ಇದ್ದು ಪ್ಲಸ್ ಪಾಯಿಂಟ್ ಆಗಿದೆ. ಇಷ್ಟೇ ಸೀಕ್ರೆಟ್. ಏನು ನಾವು ಕಸ್ಪಲ್ ಅಂತ ನಾವು ಜಾತಕ ನೋಡಿದಾಗ ಆಗ್ತದೆ, ಸುಮ್ಮನೆ ಆ ದೋಷ ಇದೆ, ಇನ್ನೊಂದು ದೋಷ ಇದೆ, ಈ ಪೂಜೆ ಮಾಡಿ, ಆ ಪೂಜೆ ಮಾಡಿ, ಯಾವ ಪೂಜೆ ಮಾಡಿ, ನಿಮ್ಮ ಜಾತಕದಲ್ಲಿ 10ನೇ ಮನೆ 11ನೇ ಮನೆ ಕಾಂಬಿನೇಷನ್ ಇಲ್ಲ ಅಂದ್ರೆ ನೀವು ಗೆಲ್ಲುವುದೇ ಇಲ್ಲ. ಸಿನಿಮಾ ಕ್ಷೇತ್ರದಲ್ಲಿ ಗೆಲ್ಬೇಕಿದ್ರಲ್ಲಿ 5ನೇ ಮನೆ ಬೇಕೇ ಬೇಕು. ಸಿನಿಮಾ ಕ್ಷೇತ್ರದಲ್ಲಿ ನೀವು 5ನೇ ಮನೆ ನೀವು ನೇಮ್ ಚೇಂಜ್ ಮಾಡಬೇಕಿದ್ರೆ ಗೆಲ್ಲಲ್ಲ. ಎಷ್ಟೋ ಜನ ಮೂವಿ ಮಾಡ್ತಾರೆ, ಎಷ್ಟೆಷ್ಟೋ ಹೀರೋಗಳೆಲ್ಲ ಮೂವಿ ಮಾಡ್ತಾರೆ, ಕೆಲವೊಂದು ಟೈಮಲ್ಲಿ ಗೆದ್ದಿರ್ತಾರೆ, ಕೆಲವೊಂದು ಟೈಮಲ್ಲಿ ಲಾಸ್ ಆಗಿರ್ತಾರೆ, ಅಳಕ್ಕ ಲಾಸ್ ಆಗಿರ್ತಾರೆ. ಯಾಕೆ? ಆವಾಗ ಅವರಿಗೆ ಕಾಂಬಿನೇಷನ್ ಬರುವುದಿಲ್ಲ. ಇದೇ ಇಂಪಾರ್ಟೆಂಟ್. ನಾನು ಪೂಜೆ ಮಾಡ್ತೇನೆ, ನಾನು ಹೋಮ ಮಾಡಿಸಿ ನಾನು ಮಾಡ್ತೇನೆ, ಇಲ್ಲ, ಆಗುದಿಲ್ಲ. ಕಾಂಬಿನೇಷನ್ಗಳಿದ್ದಾಗ ಪೂಜೆ ಮಾಡಿಸಿದಾಗೋ ಅಥವಾ ಯಾವುದಾದ್ರು ಮಂತ್ರವನ್ನ ಅಥವಾ ಏನೋ ತಂತ್ರ ಮಾಡಿದಾಗ ಸ್ವಲ್ಪ ಬೋನಸ್, ಸ್ವಲ್ಪ ಪ್ಲಸ್ ಆಗ್ಬೋದು. ಇಲ್ಲ ಅಂದ್ರೆ ಟಿಪ್ಪರ್ ಲಾಗ ಹಾಕಿದ್ರು ಕೂಡ ವಿನ್ನಿಂಗ್ ಆಗಲಿಕ್ಕೆ ಸಾಧ್ಯ ಇಲ್ಲ. ನೀವು ರಿಷಬ್ ಶೆಟ್ಟಿ ಜಾತಕವನ್ನು ನೋಡಬಹುದು. ಎಷ್ಟೊಂದು ವಿವಾದಗಳು ಬಂತು ಅವರಿಗೆ, ಎಷ್ಟೊಂದು ಅಡೆತಡೆಗಳು ಬಂತು. ಅಡೆತಡೆಗಳು ಕೂಡ ಬಂದಿದೆ, ಅದನ್ನು ನಾನು ತೋರಿಸ್ತೇನೆ ಬೇಕಾದ್ರೆ. ಜಾತಕದಲ್ಲಿ ಇದೆ ಕಂಪ್ಲೀಟ್ ಜಾತಕವನ್ನು ಬಂದು ಹೀಗೆ ಆಗುತ್ತೆ ಅವನಿಗೆ, ಇದೇ ರೀತಿ ಅವನ ಜಾತಕ ಹೋಗುತ್ತೆ, ಇದೇ ರೀತಿ ಅವನು ಗೆಲ್ತಾನೆ, ಕಂಪ್ಲೀಟ್ ಆಗಿ ನಾವು ಹೇಳ್ಬಹುದು. ಸೈಂಟಿಫಿಕ್ ಆಗಿ ಅದು ಕೂಡ ಎಲ್ಲೂ ಮೂಢನಂಬಿಕೆ ಇಲ್ಲ. ಸೈಂಟಿಫಿಕ್ ಆಗಿ ಇನ್ನು ಮುಂದಕ್ಕೆ ಕೂಡ ಅವರ ಜಾತಕ ಯಾವ ರೀತಿ ಅವರು ವಿನ್ನಿಂಗ್ ಆಗ್ತಾರೆ ಅದನ್ನು ಕೂಡ ನಾವು ಜಾತಕ ನೋಡಿ ಖಂಡಿತವಾಗ್ಲೂ ಅದನ್ನು ನಾವು ಪರಿಶೀಲನೆ ಮಾಡಬಹುದು. ಇಲ್ಲಿ ನೋಡಿ 10ನೇ ಮನೆ ಕನೆಕ್ಟ್ ಆದಾಗ ಅಲ್ಲಿ ಅವರು ಗೆದ್ದಿದ್ದಾರೆ. ಇದು ಸೀಕ್ರೆಟ್. ಹಾಗಾದ್ರೆ ನಿಮಗೆ ಕನ್ಫ್ಯೂಷನ್. ಮುಂಚೆ ಅವರಿಗೆ ರಾಹು ದಶೆ ನಡೀತಾ ಇತ್ತು. ಸೊ ರಾಹು ದಶೆಯಲ್ಲಿ ಯಾಕೆ ಗೆದ್ದಿಲ್ಲ ಅವರು ನೋಡಿ ಅಲ್ಲಿ. ಸೊ ಇನ್ನೊಂದು ಚಾರ್ಟ್ ನೋಡ್ಬೇಕಲ್ಲಿ. ರಾಹು ದಶೆಯಲ್ಲಿ ಅವ್ರು ಗೆದ್ದಿಲ್ಲ. ಅಷ್ಟೊಂದು ಬಂದು ಫಿಲ್ಮ್ ಎಲ್ಲ ಮಾಡಿದ್ದಾರೆ, ಆದ್ರೂ ದೊಡ್ಡವರಿಗೆ ಹೆಸರು ಬಂದಿಲ್ಲ. ಯಾಕೆಂದ್ರೆ ನೋಡಿ, ರಾಹು ದಶೆಯಲ್ಲಿ ರಾಹು ಕೂತಿರ್ತಕ್ಕಂಥ ನಕ್ಷತ್ರವನ್ನ ನೋಡ್ಬೇಕು ನಾವು. ರಾಹು ಕೂತಿರ್ತಕ್ಕಂಥ 5ನೇ ಮನೆ 12 ಮನೆ. ಸೊ ಕುಜ ನಕ್ಷತ್ರ ವ್ಯಯಭಾವ 12 ಅಂದ್ರೆ 12 ಏನಂದ್ರೆ ಅವಕಾಶಗಳನ್ನು ಕೊಡುತ್ತೆ, ಆದ್ರೆ ವಿನ್ನಿಂಗ್ ಕಾಂಬಿನೇಷನ್ ಕೊಡಲ್ಲ. 5ನೇ ಮನೆ ಜೊತೆ 12 ಕನೆಕ್ಟ್ ಆಗಿದೆ. ಸೊ ಅಲ್ಲಿ ಅವರಿಗೆ ವಿನ್ ಆಗ್ಲಿಕ್ಕೆ ಅಲ್ಲ, ಹೆಸರೆಲ್ಲ ಬರ್ಬೋದು, ರಿಷಬ್ ಶೆಟ್ಟಿ ಗೊತ್ತಿರ್ಬೋದು, ಜನರಿಗೆಲ್ಲ ಗೊತ್ತಾಗ್ಬೋದು. ಆದ್ರೆ ಅಲ್ಲಿ 12ನೇ ಮನೆ ಬಂದಾಗ, ಯಾವಾಗ 12ನೇ ಮನೆ ಟಾಪ್ ಅಲ್ಲಿ ಬರ್ತದ ಆವಾಗ ಏನಾಗ್ತದೆ, ಸ್ವಲ್ಪ ಲಾಸ್ ಆಗ್ತದೆ ಅಲ್ಲಿ. ಅಂದ್ರೆ ಅತಿ ದೊಡ್ಡ ಹೆಸರು ಬರಲ್ಲ. ಸೊ ಗುರುದಶೆಯಲ್ಲಿ ಏನಾಯ್ತು, ಗುರುದಶೆಯಲ್ಲಿ ಶುಕ್ರ ಬಂದಿದೆ, ಶುಕ್ರದಕ್ಕೆ ಕಾರಕ. 10ನೇ ಮನೆ ಕಸ್ಪಲ ಕೂಡ ಅಧಿಪತಿ ಗುರುವೇ. ಸೊ ಇಲ್ಲಿ ವಿನ್ನಿಂಗ್ ಕಾಂಬಿನೇಷನ್ ಆಗಿದೆ. ಮುಂದಕ್ಕೆ ಬರ್ತಕ್ಕಂಥದ್ದು ಅವರಿಗೆ ಬುಧ ಭುಕ್ತಿ ಬರ್ತದೆ. ಸೊ ಬುಧ ಭುಕ್ತಿ ಕೂಡ ಚೆನ್ನಾಗಿದೆ. ಅವರಿಗೆ ಸ್ವಲ್ಪ ವಿವಾದಗಳಲ್ಲಿ ಮಾತಿನಿಂದ ಸಮಸ್ಯೆ ಬರ್ಬೋದು. ಸೊ ದೈವದ ಶಾಪ ತಟ್ಟಲು ಅಂತ ಕೇಳ್ತಾರೆ. ಕೆಲವೊಂದ್ಸಲ ದೈವದ ಶಾಪ ಅಂದ್ರೆ ಅದು ಮೊದಲು ನಾವು ಮಾತಾಡಲ್ಲ, ಯಾಕಂದ್ರೆ ಅದದ್ದು ಅವರವರ ಭಾವನೆಗೆ ಬಿಟ್ಟದ್ದು, ನೋಡುಗರದ್ದು. ಆದ್ರೂ ದೈವಾನುಗ್ರಹ ಬೇಕೇ ಬೇಕು. ರಿಷಬ್ ಶೆಟ್ಟಿಯವರಿಗೆ 9ನೇ ಮನೆ ಇದೆ. ಸೊ ದೈವಾನುಗ್ರಹ ಕೂಡ ಇದೆ ಅಂತ ನಾನು ಹೇಳ್ತಾ ಇದ್ದು. ಗುರು ಅಂದ್ರೆ ಯಾವುದಕ್ಕೆ ಕಾರಕ? ಈಗ ಗುರುವನ್ನು ಯೂಶಲಿ ಗುರು ದೇವಸ್ಥಾನಕ್ಕೆ ಕಾರಕ, ಭಕ್ತಿಗೆ ಕಾರಕ, ದೇವರಿಗೆ ಕಾರಕ, ಆಲದ ಮರಕ್ಕೆ ಕಾರಕ, ಗುರು ಜ್ಞಾನಕ್ಕೆ ಕಾರಕ. ಸೊ ಅಂತ ಜ್ಞಾನ ಅವರಲ್ಲಿದೆ, ದೈವ ಭಕ್ತಿ ಕೂಡ ಅವರಲ್ಲಿದೆ, ದೈವ ಪ್ರಿಯೆ ಕೂಡ, ಅಂದ್ರೆ ದೈವಗಳಿಗೆ ಅವರು ಪರ್ಮಿಷನ್ ಕೇಳಿ ಅದನ್ನು ಮಾಡಿದ್ದಾರೆ ಅಂತ ಅವರೇ ಹೇಳ್ತಾ ಇದ್ದಾರೆ. ಸೊ ಆದ್ರಿಂದ ಗುರು ಬಂದಿರೋದ್ರಿಂದ ಅದೊಂದು ಅವರಿಗೆ ಫೇವರೇಟ್ ಆಗಿದೆ. ಗುರು ಶನಿ ಕೂಡ ಯಾವುದಕ್ಕೆ ಕಾರಕ? ಜಪಕ್ಕೆ ಕಾರಕ. ಸೊ ಶನಿ ಅನುಗ್ರಹ ಕೂಡ ಇದೆ, ಶುಕ್ರನ ಅನುಗ್ರಹ ಕೂಡ ಇದೆ. ಸೊ ಈ ಎಲ್ಲ ಕಾಂಬಿನೇಷನ್ ಬಂದಾಗ ಒಬ್ಬ ವ್ಯಕ್ತಿ ಗೆಲ್ತಾನೆ ಅಂತಕ್ಕಂಥದ್ದು ನಿಮಗೆ ನಾನು ಸ್ಕ್ರೀನ್ ಮುಖಾಂತರ ತೋರಿಸ್ತೇನೆ. ಇಷ್ಟೇ ಜಾತಕದಲ್ಲಿ. ಸ್ವಲ್ಪ ಡೆಪ್ತ್ ಅಲ್ಲಿ ಎಲ್ಲ ನೋಡಿದ್ರೆ ಮತ್ತೆ ಅವರ ಆರೋಗ್ಯ ಹೇಗಿದೆ, ಸೊ ಮ್ಯಾರೇಜ್ ಲೈಫ್ ಹೇಗಿದೆ, ಎಲ್ಲವನ್ನು ನೋಡ್ಕೊಂಡು ಹೋಗ್ಬೋದು ಒಬ್ಬ ವ್ಯಕ್ತಿದ್ದು. ಸೊ ಅದೆಲ್ಲ ಬೇಡ. ಇವತ್ತು ರಿಷಬ್ ಶೆಟ್ಟಿಯವರ ಗೆಲುವಿಗೆ ಜಾತಕದಲ್ಲಿ ಗ್ರಹಗಳು ಯಾವ ರೀತಿ ಪೂರಕವಾಗಿದೆ, ಯಾವ ರೀತಿ ಸಪೋರ್ಟ್ ಮಾಡಿದೆ, ಇದನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ. ಸೊ ಈ ವಿಡಿಯೋನ ತುಂಬ ಜನರಿಗೆ ಶೇರ್ ಮಾಡಿ. ಡೌಟ್ ಇದ್ದವರು ನೀವು ನಿಮ್ಮ ಜಾತಕವನ್ನು ತೋರಿಸ್ಬೋದು. ನಮ್ಮ ಹತ್ರ ಫೋನ್ ಮುಖಾಂತರ ಕೂಡ ನಮ್ಮ ಜೊತೆ ಮಾತಾಡ್ಬೋದು. ಏನಾದರೂ ಯಾವ ರೀತಿ ಕಾಂಬಿನೇಷನ್ ಬಂದಾಗ ಜಾತಕ ಏನಾಗ್ತದೆ ನಿಮಗೆ ರೂಟನ್ನು ತೋರಿಸ್ಕೊಡುತ್ತೆ, ಯಾವ ರೀತಿ ಹೋಗಬೇಕು, ಆಗ ಗೆಲ್ತೀರಾ ಸೋಲ್ತೀರಾ, ಅದಕ್ಕೆ ಪರಿಹಾರಗಳೇನು, ಇದೆಲ್ಲವನ್ನು ನಾವು ನೋಡಿಕೊಂಡು ಇಷ್ಟು ಕಾಂತಾರ ರಿಷಬ್ ಶೆಟ್ಟಿಯವರ ಜಾತಕ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ. ಸೊ ಲೈಕ್ ಮತ್ತು ನಿಮ್ಗೇನಾದರೂ ಅಭಿಪ್ರಾಯಗಳಿದ್ರೆ ಕಮೆಂಟ್ಸ್ ಮೂಲಕ ಖಂಡಿತವಾಗ್ಲೂ ನೀವು ಕಮೆಂಟ್ಸ್ ಮಾಡ್ಬೋದು. ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ಎಲ್ರಿಗೂ ನಮಸ್ಕಾರ.